ವೈಟ್ ಶೌರ್ಯ, ಈಗ ಅದೆಲ್ಲ ಏನೂ ಬೇಡ. ಆಫೀಸ್ ಕೆಲಸ ಎಲ್ಲ ನಾನು ನೋಡ್ಕೊತೀನಿ. ಆದರೆ ನೀನು ನನ್ನ ಬಗ್ಗೆ ಮಾತಾಡಿದ್ಯಲ್ಲ, ಅದನ್ನು ಹೇಳು. ಕೇಳೋದಕ್ಕೆ ತುಂಬ ಖುಷಿಯಾಗಿದೆ. ಕಮಾನ್, ನಿನ್ನ ಬಗ್ಗೆ ಹೇಳಬೇಕು ಅಂತಂದರೆ 1-2 ಗಂಟೆಗಳು ಸಾಕಾಗಲ್ಲ. ಬೆಳಿಗ್ಗೆಯಿಂದ ಸಂಜೆವರೆಗೂ ಮಾತಾಡ್ತಾನೆ ಇರಬೇಕಾಗತ್ತೆ. ಇನ್ಫ್ಯಾಕ್ಟ್ ಮನೆಗೆ ಹೋದ್ಮೇಲೆ ನಿನ್ನ ಜೊತೆ ಮಾತಾಡದೇ ಇದ್ದರೆ ಸಮಾಧಾನನೇ ಆಗಲ್ಲ. ಬೆಳಿಗ್ಗೆಯಿಂದ ರಾತ್ರಿವರೆಗೂ ಏನೇನಾಗಿದೆಯೋ ಅದನ್ನೆಲ್ಲ ಅಪ್ಡೇಟ್ ಮಾಡಲೇಬೇಕು ಅಂತ ಅನಿಸುತ್ತೆ. ಬೇರೆಯವರೆಲ್ಲ ರಾತ್ರಿ ಆಗ್ತಿದ್ದ ಹಾಗೆ ಅವ್ರ ಕಾಲು ಪಾರ್ಟಿಗೋ ಇಲ್ಲ ಮನೆಗೋ ಹೋಗುತ್ತೆ. ಆದರೆ ನನ್ನ ಕಾಲು ಡೈರೆಕ್ಟ್ ನಿನಗೆ ಹೋಗುತ್ತೆ. ಇಷ್ಟರಲ್ಲೇ ನೀನು ತಿಳ್ಕೋಬೇಕು, ಯು ಆರ್ ಅ ಸ್ಪೆಷಲ್ ಪರ್ಸನ್ ಟು ಮೀ, ಯು ಮೀನ್ ಅ ಲಾಟ್ ಟು ಮೀ. ಬಟ್ ಇವತ್ತು ನೀನು ಕೇಳ್ತಿದ್ಯಾ ಅಂತ ಹೇಳ್ತಾ ಇದ್ದೀನಿ. ನಿನ್ನ ಜೊತೆ ಇರೋಷ್ಟು ಕಂಫರ್ಟು ಮತ್ತು ಫ್ರೀಡಮು ಇನ್ನು ಯಾರ ಜೊತೆನೂ ಇಲ್ಲ. ಅಷ್ಟಕ್ಕೂ ಚಿಕ್ಕ ವಯಸ್ಸಿಂದ ನಾನು ಹೇಗೆ ಬೆಳೆದಿದ್ದೀನಿ ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು. ನಮ್ಮ ಮನೆ ವಾತಾವರಣ ಕೂಡ ನಿನಗೆ ತುಂಬ ಚೆನ್ನಾಗಿ ಗೊತ್ತು. ಅಮ್ಮ ಹೋದ್ಮೇಲೆ ನಾನು ತುಂಬ ಒಂಟಿ ಆಗೋದೆ. ನನ್ನ ಫೀಲಿಂಗ್ಸ್ನ, ನನ್ನ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಯಾರೂ ಇರಲಿಲ್ಲ. ನಾನು ಯಾರ ಹತ್ರ ಹಂಚ್ಕೊಳ್ಳಿ? ಆ ಸಮಯದಲ್ಲಿ ಬಂದವಳು ನೀನು. ನೀನಿರೋದ್ರಿಂದನೇ ನಾನು ಹೇಗೋ ಜೀವನ ಮಾಡ್ತಾ ಇದ್ದೀನಿ. ನೀನಿಲ್ಲ ಅಂತಂದಿದ್ರೆ ನಾನು ಹೇಗಿರ್ತಿದ್ನೋ ನೆನಪಿಸ್ಕೊಳ್ಳೋದಕ್ಕೂ ಭಯ ಆಗುತ್ತೆ. ನನ್ನಂಥವನ ಜೊತೆ ಇರೋದಕ್ಕೆ ಯಾರು ಇಷ್ಟಪಡ್ತಾರನೋ ಅಂಥದ್ರಲ್ಲಿ ನೀನು ನನ್ನ ಭಾವನೆಗಳನ್ನ ಅರ್ಥ ಮಾಡಿಕೊಂಡು, ನನ್ನ ಫೀಲಿಂಗ್ಸ್ನ ಅರ್ಥ ಮಾಡಿಕೊಂಡು, ನನಗೆ ಸಪೋರ್ಟಿವ್ ಆಗಿತ್ತು, ನನ್ನನ್ನು ಎಲ್ಲ ರೀತಿ ಅರ್ಥ ಮಾಡ್ಕೊಂಡಿದ್ಯಾ. ಯು ಆರ್ ಆಲ್ವೇಸ್ ಸ್ಪೆಷಲ್ ಟು ಮೀ. ನನಗೂ ನಿನ್ನ ಜೊತೆ ಜೀವನ ಪೂರ್ತಿ ಜೊತೆ ಇರಬೇಕು ಅಂತ ಆಸೆ ಶೌರ್ಯ. Will you marry me?